ಹಾಯ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಮಾಮ್ ಕಾರ್ನರ್ ವ್ಲಾಗ್ಸ್. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕಿಚನ್ ಸ್ವಲ್ಪ ಚೇಂಜ್ ಮಾಡೋದಿತ್ತು, ಹಾಗಾಗಿ ಅದರ ಒಂದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನ ಆಗಿತ್ತು, ಹಾಗೆ ಪದೇ ಪದೇ ಸ್ವಲ್ಪ ಕಿಚನ್ನ ಚೇಂಜ್ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ನಮಗೂ ಒಂದು ಸ್ವಲ್ಪ ಅಡುಗೆ ಮಾಡೋಕ್ಕೆ ಮೋಟಿವೇಟ್ ಸಿಗುತ್ತೆ. ಹಾಗೆ ಕಿಚನ್ ಮೇಯ್ನಾಗಿ ಮನೆಯಲ್ಲಿ ಕಿಚನ್ ಕ್ಲೀನಾಗಿರಬೇಕು. ಅಡುಗೆ ಮನೆ ಕ್ಲೀನಾಗಿದ್ದರೆ ಮನೆಗೊಂದು ಲಕ್ಷಣ. ಹಾಗೆ ಅಡುಗೆ ಮಾಡೋಕ್ಕೂ ಕೂಡ ನಮಗೂ ಮನಸ್ಸು ಬರುತ್ತೆ. ಒಂದು ಅಡುಗೆ ಮಾಡೋದು ಅಲ್ಲಿ ಪ್ರಿಪೇರ್ ಮಾಡ್ತೀವಿ ಅಂದ ತಕ್ಷಣ ಆ ಒಂದು ಜಾಗನ ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಅನ್ನಕ್ಕೆ ಕೊಡೋ ಗೌರವ ಅದು. ಸೊ ಅಡುಗೆ ಮನೆ ನಾನು ಪದೇ ಪದೇ ಕ್ಲೀನ್ ಮಾಡ್ತಾನೇ ಇರ್ತೀನಿ. ಸ್ವಲ್ಪ ಏನಾದರೂ ಚೇಂಜಸ್ ಮಾಡಿದಾಗ ಸಮಾಧಾನ ಅನಿಸುತ್ತೆ. ಗಡಿಬಿಡಿಯಲ್ಲಿ ಏನೋ ಟಿಫನ್ ಕಟ್ಟೋ ಗಡಿಬಿಡಿಯಲ್ಲಿ ಏನಾಗುತ್ತೆ ಅಂದರೆ ತೊಗೊಂಡಿರೋ ವಸ್ತುಗಳು ಅಲ್ಲಲ್ಲೇ ಇಟ್ಬಿಟ್ಟಿರ್ತೀವಿ. ಕೆಲವೊಂದು ಅರ್ಜೆಂಟಲ್ಲಿ ಉಪ್ಪಿನ ಖಾರ, ಕೈಯಿನ ಖಾರ ಎಲ್ಲ ಎಣ್ಣೆ ಜಿಡ್ಡು ಎಲ್ಲ ಆಗಿರುತ್ತಲ್ವ. ಹಾಗಾಗಿ ಆದಷ್ಟು ಪದೇ ಪದೇ ಒಂದು ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ರೆ ಅಡುಗೆ ಮನೆಯೂ ಕೂಡ ಕ್ಲೀನಾಗಿರುತ್ತೆ. ಜಾಸ್ತಿ ಜಿಡ್ಡು ಜಾಸ್ತಿ ಹೊಲಸಾಗೋದಿಲ್ಲ. ಹಾಗಾಗಿ ಯಾವಾಗಲಾದರೂ ಟೈಮ್ ಇದ್ದಾಗ ಕೆಲವೊಂದು ಸರ್ತಿ ಅದಕ್ಕೋಸ್ಕರನೇ ಅಂತಲೇ ಟೈಮ್ ಮಾಡ್ಕೊಂಡು ಅಡುಗೆ ಎಲ್ಲ ಮಾಡಿಟ್ಟು ಆಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಕೆಲವೊಂದು ಸರ್ತಿ ನೈಟಲ್ಲೇ ಮಾಡ್ಕೋತೀನಿ, ಯಾಕಂದರೆ ನೈಟಲ್ಲಿ ಮಕ್ಕಳೆಲ್ಲ ಮಲಗಿರ್ತಾರಲ್ವ, ಆವಾಗ ನನಗೂ ಕೂಡ ಒಂದು ಸ್ವಲ್ಪ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಹಾಗಾಗಿ ಆವಾಗ ಮಾಡ್ಕೋತೀನಿ. ಸೊ ಇವತ್ತು ಫುಲ್ ಡೀಪ್ ಕ್ಲೀನ್ ಮಾಡೋದಿತ್ತು. ಹಾಗಾಗಿ ಫುಲ್ ಅಷ್ಟು ಮೊದಲೆಲ್ಲ ತೆಗೆದುಬಿಟ್ಟು ಹೊರಗಡೆ ಇಟ್ಟು ತೊಳೆದಿಟ್ಟಿದ್ದೀನಿ, ಓಕೆನಾ. ಸೊ ಎಲ್ಲ ಸಾಮಾನು ಕೂಡ ಒಂದು ಬಿಡದೇನೆ ಎಲ್ಲನೂ ತೊಳೆದಿಟ್ಟು ಅದಾದಮೇಲೆ ಇದೆಲ್ಲನೂ ಫುಲ್ ಮೇಲ್ಗಡೆ ಹತ್ತಿ ಟೈಲ್ಸ್ ಎಲ್ಲ ಇದೆ ಅಲ್ವಾ, ಅದನ್ನೆಲ್ಲ ವಿಂಡೋ ಟೈಲ್ಸು ಎಲ್ಲ ತೊಳ್ಕೊಂಡು ಕೆಳಗಡೆದೆಲ್ಲ ತೊಳ್ಕೊಂಡು ಒಂದು ಸ್ವಲ್ಪ ಗಾಳಿ ಆರಕ್ಕೆ ಬಿಟ್ಟೆ. ಸೊ ಇವಾಗೆಲ್ಲ ಕಿಚನಲ್ಲೆಲ್ಲ ಕೂಡ ಒಂದು ಎಕ್ಸ್ಟ್ರಾ ಬಾಲ್ಕನಿ ಅಂತ ಮಾಡಿರ್ತಾರೆ, ಡೋರ್ ಬಿಟ್ಟಿರ್ತಾರೆ. ಹಾಗಾಗಿ ಗಾಳಿ ಆಡುತ್ತೆ. ಈ ಶೆಲ್ಫ್ ಕೂಡ ತೊಳೆಯೋದಿತ್ತು, ಹಾಗಾಗಿ ಶೆಲ್ಫ್ ಕೂಡ ತೊಳ್ಕೊಂಡೆ. ಬಟ್ಟೆಯಿಂದ ಒರೆಸೋದೇ ಬೇರೆ ಆಗುತ್ತೆ, ತೊಳೆಯೋದೇ ಬೇರೆ ಆಗುತ್ತೆ. ಹಾಗಾಗಿ ಕೆಲವೊಂದು ಸರ್ತಿ ಬಟ್ಟೆಯಿಂದ ಒರೆಸಿರ್ತೀನಿ, ಕೆಲವೊಂದು ಸರ್ತಿ ಫುಲ್ ಜಾಸ್ತಿ ಹೊಲಸಾಗಿತ್ತು ಅಂದರೆ ತೆಗೆದು ತೊಳೆದೇ ಬಿಡ್ತೀನಿ. ಸೊ ತೊಳೆದು ಅದಾದಮೇಲೆ ಈ ಥರ ಎಲ್ಲ ಹಾಕ್ಕೊಂಡು ಫುಲ್ ಎಲ್ಲ ಮೊದಲು ತೊಳೆದು ಆರಕ್ಕಿಟ್ಟಿದ್ದೆ. ನಾನು ಜಾಸ್ತಿ ಇವಾಗ ಏನಾದರೂ ಸ್ಟ್ರೆಸ್ ಆಗ್ತಾಯಿತ್ತು ಅಂದರೆ ಕೆಲಸ ಜಾಸ್ತಿ ಇತ್ತು ಅಂದರೆ ಏನು ಮಾಡ್ತೀನಿ, ಒಂದಿನ ಎಲ್ಲನೂ ತೆಗೆದು ತೊಳೆದಿಟ್ಟಿರ್ತೀನಿ, ಇನ್ನೊಂದು ದಿನ ಅದನ್ನೆಲ್ಲನೂ ಜೋಡಿಸ್ಕೊತೀನಿ. ಈ ಥರ ಮಾಡ್ಕೋತೀನಿ. ಒಂದೇ ದಿನ ಮಾಡಿ ಸ್ಟ್ರೆಸ್ ಆಗೋಕ್ಕಿಂತ ಈ ಥರ ಡಿವೈಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೋಡಿ ಎಲ್ಲನೂ ತೊಳೆದಿಟ್ಟಿದ್ದೀನಿ. ಸೊ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಇನ್ನು ಮಿಕ್ಕಿದೆಲ್ಲ ಕೂಡ ಎಕ್ಸ್ಟ್ರಾ ಡಬ್ಬ ಬಾಕ್ಸ್ದಲ್ಲಿ ಹಾಕಿ ಎತ್ತಿಟ್ಬಿಡ್ತೀನಿ. ಇನ್ನು ಈ ಸ್ಟ್ಯಾಂಡು ಒಂದು ಸ್ಟ್ಯಾಂಡ್ ತರಿಸಿತ್ತು, ಅದು ಜಾಸ್ತಿ ಫ್ಲೋರ್ ಇತ್ತು, ಅಂದರೆ 11 ಫ್ಲೋರ್ ಏನೋ ಇತ್ತು, ಸ್ಟೆಪ್ಸ್ ಇತ್ತು, 10-11 ಸ್ಟೆಪ್ಸ್ ಇತ್ತು. ಅದರಲ್ಲಿ ಒಂದು 3 ಸ್ಟೆಪ್ಸು ನಾನು ಅಡುಗೆ ಮನೆಗೆ ಸಾಮಾನು ಇಟ್ಕೊಳ್ಳೋಕ್ಕೆ ಅಂತೇಳಿ ತೊಗೊಂಡೆ. ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಏನೂ ಇರೋದಿಲ್ಲಲ್ಲ, ಹಾಗಾಗಿ ಆದಷ್ಟು ಏನಾದರೂ ಮಾಡಿ ಅಡ್ಜಸ್ಟ್ ಮಾಡಿ ಆ ಥರ ಇಟ್ಕೊಂಡಿದ್ದೀನಿ. ಇನ್ನು ಏನಾಗುತ್ತೆ ಅಂದರೆ ಜಾಗ ಇಲ್ಲ ಇಲ್ಲಿ. ಮೊದಲೆಲ್ಲ ಹೆಂಗಾಗ್ತಿತ್ತು ಅಂದರೆ ಜೀರಿಗೆ ಡಬ್ಬ, ಸಾಸಿವೆ ಡಬ್ಬ ಈ ಥರ ಸೆಪ್ರೇಟಾಗಿ ನಾನು ಇಡ್ತಿದ್ದೆ, ಒಂದೊಂದು ಡಬ್ಬದಲ್ಲಿ ಮಾಡಿ ಇಟ್ಟಿದ್ದೆ. ಬಟ್ ಇಲ್ಲಿ ಜಾಗ ಇಲ್ಲ. ಹಾಗಾಗಿ ಏನಾಗುತ್ತೆ ಅಂದರೆ ಒಂದೇ ಮಸಾಲ ಡಬ್ಬದಲ್ಲಿ ನಾನು ಮೇಯ್ನಾಗಿ ಅಡುಗೆಗೆ ಏನು ಬೇಕು ಸಡನ್ನಾಗಿ ತೊಗೊಂಡು ಒಗ್ಗರಣೆ ಹಾಕೋಕ್ಕೆ ಏನೆಲ್ಲ ಬೇಕು ಒಂದೇ ಬಾಕ್ಸಲ್ಲಿ ಇಟ್ಟರೆ ಆಯಿತು ಅಂಥೇಳಿ ಮಸಾಲೆ ಖಾರ, ಪುಡಿ ಖಾರ, ಅರಿಶಿಣ ಪುಡಿ, ಜೀರಿಗೆ, ಸಾಸಿವೆ ಇಷ್ಟನ್ನು ನಾನು ಒಂದೇ ಡಬ್ಬದಲ್ಲಿ ಹಾಕಿ, ಆಮೇಲೆ ಗರಂ ಮಸಾಲ, ಕೊರಿಯಂಡರ್ ಮಸಾಲ, ಸೊ ಇದನ್ನೆಲ್ಲ ಕೂಡ ಒಂದೇ ಡಬ್ಬದಲ್ಲಿ ಹಾಕಿ ಇಟ್ಬಿಡ್ತೀನಿ ಮಸಾಲೆ ಡಬ್ಬ. ಇಲ್ಲಿ ಅಪಾರ್ಟ್ಮೆಂಟಲ್ಲಿ ಜಾಗ ಇರೋದಿಲ್ಲ, ಮೇಯ್ನಾಗಿ ಅದೇ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಒಂದೇ ಡಬ್ಬದಲ್ಲಿ ಹಾಕಿಟ್ರೆ ಏನಾಗುತ್ತೆ ಅಂದರೆ ಅದನ್ನೇ ಮತ್ತೆ ಅದು ಒಂದನ್ನು ತೊಗೊಂಡು ಪಟ್ ಅಂತ ಹೇಳಿ ಒಗ್ಗರಣೆ ಹಾಕಿಬಿಡ್ಬೋದು. ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ 2ರಲ್ಲಿ ನನಗೆ ಮಸಾಲೆ ಖಾರ ಜಾಸ್ತಿ ಹತ್ತುತ್ತೆ ಪಲ್ಯಕ್ಕೆ. ಹಾಗಾಗಿ 2ರಲ್ಲಿ ಮಸಾಲೆ ಖಾರ, 1ರಲ್ಲಿ ಪುಡಿ ಖಾರ, ಗರಂ ಮಸಾಲ, ಕೊರಿಯಂಡರ್ ಮಸಾಲ, ಜೀರಿಗೆ, ಸಾಸಿವೆ ಇಷ್ಟನ್ನು ಹಾಕಿಬಿಟ್ಟು ಒಂದೇ ಡಬ್ಬದಲ್ಲಿ ಸ್ಟೋರ್ ಮಾಡ್ತೀನಿ. ಈ ಥರ ಮಾಡೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ. ಯಾಕಂದರೆ ನೀವೇನಾದರೂ ವರ್ಕಿಂಗ್ ವುಮನ್ ಇದ್ದರೆ ಅಥವಾ ಮಕ್ಕಳಿಗೇನಾದ್ರು ಟಿಫನ್ ಕಟ್ಟಬೇಕು ಅಂತ ಇದ್ದರೆ ಈ ಥರ ಒಂದೇ ಡಬ್ಬದಲ್ಲಿ ಇಟ್ಕೊಳ್ಳೋದ್ರಿಂದ ಪದೇ ಪದೇ ತೊಗೊಳ್ಳೋದು, ಪದೇ ಪದೇ ಹಾಕಿಡೋದು, ಆಮೇಲೆ ಸ್ಲ್ಯಾಬ್ ಎಲ್ಲ ಬಸಂಕಟ್ಟಿ ಮೇಲೆಲ್ಲ ಜಾಸ್ತಿ ಡಬ್ಬಗಳೆಲ್ಲ ಇಟ್ಕೊಳ್ಳೋದು ಇದೆಲ್ಲ ಅವಶ್ಯಕತೆ ಇರೋದಿಲ್ಲ. ಸೊ ಒಂದೇ ಡಬ್ಬದಲ್ಲಿರುತ್ತೆ, ತೊಗೊಂಡ್ಬಿಟ್ಟು ಹಾಕ್ಕೊಳಕ್ಕೆ ಬರುತ್ತೆ. ಇನ್ನು ಇನ್ನೊಂದು ಮಸಾಲ ಡಬ್ಬದಲ್ಲಿ ಇದನ್ನೇನು ಮಾಡಿದ್ದೀನಿ ಅಂದರೆ ಒಂದರಲ್ಲಿ ಉದ್ದಿನಬೇಳೆ, ಅಜ್ವಾನ, ಕಸೂರಿ ಮೇಥಿ, ಇಂಗು, ಆಮೇಲೆ ಶೇಂಗಾ, ಪುಟಾಣಿ, ಒಗ್ಗರಣೆಗೆ ಏನೇನು ಬೇಕಾಗುತ್ತಲ್ಲ ಅದನ್ನೆಲ್ಲ ಕೂಡ ಈ ಥರ ಒಂದು ಡಬ್ಬದಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಮೊದಲೆಲ್ಲ ಕೂಡ ನಾನು ಕೂಡ ಸೆಪ್ರೇಟ್ ಡಬ್ಬದಲ್ಲಿ ಹಾಕಿಡ್ತಿದ್ದೆ, ಅಂದರೆ ಸಣ್ಣ ಡಬ್ಬದಲ್ಲಿ. ಅದು ಸ್ಪೇಸ್ ಕೂಡ ಹಿಡಿಯುತ್ತೆ. ಆಮೇಲೆ ಒಂದೊಂದು ತೊಗೊಳ್ಳೋದು, ಕ್ಯಾಪ್ ತೆಗಿಯೋದು, ಹಾಕೋದು, ಆಮೇಲೆ ಎತ್ತಿಡೋದು ಈ ಥರ ಆಗುತ್ತೆ. ಆಮೇಲೆ ಎಲ್ಲ ಡಬ್ಬಿನೂ ಜಿಡ್ಡಾಗಿಬಿಡುತ್ತೆ.
ಇದು ಒಂದರಲ್ಲಿ ಹಾಕಿಟ್ರೆ ಪಟ್ ಅಂತ ನಮಗೆ ಎಲ್ಲ ಸಿಕ್ಬಿಡುತ್ತೆ. ಒಗ್ಗರಣೆ ಹಾಕೋಕೆ ಏನೇನು ಬೇಕು ಹಾಗಂತ ಹೇಳ್ಬಿಟ್ಟು ಇದನ್ನ ಮಾಡ್ತಾಯಿದ್ದೀನಿ. ಮಧ್ಯೆ ಹಿಂಗೆ ಇಟ್ಬಿಟ್ಟು ಪುಟಾಣಿ ಶೇಂಗಾ, ಅಜ್ವಾನ, ಉದ್ದಿನಬೇಳೆ, ನೀವು ಬೇಕಿದ್ದರೆ ಕಡಲೆಬೇಳೆ ಏನಾದರೂ ಹಾಕ್ತಿದ್ರೆ ಒಗ್ಗರಣೆಗೆ ಏನೇನು ಬೇಕು ಜಸ್ಟ್ ಅಡುಗೆ ಮಾಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ಈ ಥರ ಒಂದರಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ನನಗೆ ಏನೇನು ಬೇಕೋ ಆ ಥರ ನಾನು ಹಾಕ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಇದು ಸ್ಟೀಲ್ದು ಇತ್ತು, ಬಟ್ ಅದು ಸ್ಟೀಲ್ದು ಗ್ಯಾಸ್ ಪಕ್ಕದಲ್ಲಿ ಇಟ್ಟಾಗ ಅದು ಸೀಳ್ಬಿಡ್ತು. ಹಾಗಾಗಿ ಅದನ್ನು ತೆಗೆದು ಈ ಪ್ಲಾಸ್ಟಿಕ್ ಡಬ್ಬದಲ್ಲೇ ನಾನು ಸ್ಟೀಲ್ದು ಒಳಗಡೆ ಏನಿರುತ್ತಲ್ವ ಅದನ್ನಷ್ಟೇ ಯೂಸ್ ಮಾಡಿಕೊಂಡು ಈ ಥರ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ. ಇವಾಗ ಏನಾದ್ರು ಒಗ್ಗರಣೆ ಮಾಡಬೇಕಂದ್ರೆ ಜಸ್ಟ್ ಈ 2 ಬಾಕ್ಸ್ ತೊಗೊಂಡ್ರೆ ಸಾಕು, ಸ್ಪೇಸ್ ಕೂಡ ಉಳಿಯುತ್ತೆ, ಆಮೇಲೆ ಟೈಮ್ ಕೂಡ ಸೇವ್ ಆಗುತ್ತೆ. ಇನ್ನು ಅವಲಕ್ಕಿ, ಸಂತಿ ಏನೇನು ತಂದಿರುತ್ತಲ್ವ ಅದನ್ನೆಲ್ಲ ಕೂಡ ಆದಷ್ಟು ಸಂತಿ ಏನು ಖಾಲಿ ಆಗೋಕ್ಕೆ ಬಂದಿರುತ್ತಲ್ವ ಆವಾಗಲೇ ನಾನು ಕಿಚನ್ ಕ್ಲೀನ್ ಮಾಡೋಕ್ಕೆ ತೆಗೆದುಬಿಡ್ತೀನಿ. ಯಾಕಂದರೆ ಆವಾಗೆಲ್ಲ ಡಬ್ಬ ಖಾಲಿಯಾಗಿರುತ್ತೆ, ಆವಾಗೇ ತೊಗೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಮತ್ತು ತಂದಾಗ ಹಾಕಕ್ಕೆ ನಡೆಯುತ್ತೆ. ಹಾಗಾಗಿ ಇದನ್ನ ಹಾಕಿಡ್ತೀನಿ. ಟೈಮ್ ಇದ್ದಾಗ, ಫ್ರೀ ಇದ್ದಾಗ ತೆಗೆದು ಮತ್ತೆ ಎಲ್ಲ ಸ್ವಚ್ಛ ಮಾಡಿ ಮತ್ತೆ ಹಾಕ್ಕೊಳಕ್ಕೆ ಬರುತ್ತೆ. ಇವಾಗೇ ಸ್ವಚ್ಛ ಮಾಡ್ಕೊಂಡು ಕೂತ್ರೆ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಏನು ಮಾಡ್ತೀನಿ ಅಂದರೆ ಮೊದಲು ಎಲ್ಲನೂ ಹಾಕಿಟ್ಬಿಡ್ತೀನಿ. ಬೇಕಂದಾಗ ಒಂದೊಂದಾಗಿ ಫ್ರೀ ಇದ್ದಾಗ ತೆಗೆದು ಸ್ವಚ್ಛ ಮಾಡಿ ಮತ್ತು ಡಬ್ಬಿಗೆ ಹಾಕಿಡೋಕ್ಕೆ ನಡೆಯುತ್ತೆ. ನಾನು ಫಿಕ್ಸ್ ಡಬ್ಬ ಇಟ್ಬಿಡ್ತೀನಿ. ಅಂದರೆ ಅದು ಖಾಲಿ ಆಯಿತಾ ಮತ್ತೆ ಅದನ್ನು ತಂದು ಮತ್ತು ಅದೇ ಡಬ್ಬಕ್ಕೆ ಹಾಕಬೇಕು. ಇವಾಗ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಉಳಿತಾ ಇನ್ನೊಂದು ಬೇರೆ ಡಬ್ಬಕ್ಕೆ ಹಾಕೋದು, ಸ್ವಲ್ಪ ಉಳಿತಾ ಇನ್ನೊಂದು ಬೇರೆ ಡಬ್ಬಕ್ಕೆ ಹಾಕೋದು, ಈ ಡಬ್ಬಿಗೆ ಬೇರೆ ಹಾಕೋದು. ನನಗೆ ಆ ಥರ ಇಷ್ಟ ಆಗೋಲ್ಲ. ಯಾಕಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಆಮೇಲೆ ಏನು ಮನೇಲಿ ಏನಿದೆ ಏನಿಲ್ಲ ಗೊತ್ತಾಗೋದಿಲ್ಲ. ಕೆಲವೊಂದು ಸರ್ತಿ ಇರುತ್ತೆ, ಅದನ್ನು ಬೇರೆ ಡಬ್ಬದಲ್ಲಿ ಹಾಕಿಟ್ಟಾಗ ನಮಗೂ ಮರ್ತೋಗ್ಬಿಡುತ್ತೆ. ಹಾಗಾಗಿ ಅದು ಅಲ್ಲಲ್ಲೇ ಕೂಡುತ್ತೆ. ಫಿಕ್ಸ್ ಅಂತ ಹೇಳ್ಬಿಟ್ಟು ಆ ಒಂದು ಪದಾರ್ಥಕ್ಕೆ ಅದೇ ಡಬ್ಬ ಇಟ್ಟಾಗ ಅದು ಖಾಲಿ ಐತಾ ಸ್ವಲ್ಪ ಐತಾ ಜಾಸ್ತಿ ಐತಾ ಇನ್ನು ತರಬೇಕಾ ಗೊತ್ತಾಗುತ್ತೆ. ಹಾಗಾಗಿ ಅದನ್ನ ತಂದು ಮತ್ತೆ ಫಿಲ್ ಮಾಡ್ಕೋಬೋದಲ್ವ. ಸೊ ಹಾಗಾಗಿ ಕರೆಕ್ಟಾಗಿ ಆ ಡಬ್ಬಕ್ಕೆ ಅದೇ ಪದಾರ್ಥ ಅಂತ ಹೇಳ್ಬಿಟ್ಟು ಫಿಕ್ಸ್ ಇಟ್ಬಿಟ್ಟಿರ್ತೀನಿ. ಇನ್ನು ಬೆಲ್ಲನೂ ಕೂಡ ಸ್ವಲ್ಪ ಒಡೆದ್ಬಿಟ್ಟು ಇಟ್ಟಿರ್ತೀನಿ, ಚಪಾತಿ ಜೊತೆ ಹಚ್ಕೊಂಡು ತಿನ್ನೋಕ್ಕೆ, ಇಲ್ಲಾಂದರೆ ಅಡುಗೆಗೂ ಕೂಡ ಯೂಸ್ ಮಾಡೋಕ್ಕೆ ಬೇಕಾಗುತ್ತಲ್ವ. ಹಾಗಾಗಿ ಅಡುಗೆಗೆ ಎಷ್ಟು ಬೇಕೋ ಅಷ್ಟು ಒಂದು ಡಬ್ಬದಲ್ಲಿ ಒಡೆದಿಟ್ಕೊಂಡಿರ್ತೀನಿ. ಸೊ ಕಲ್ಲಿಲೇ ಜಜ್ಜಿ ಇಡ್ತಿದ್ದೆ ಮೊದಲು, ಬಟ್ ಅದು ಏನಾಗುತ್ತೆ ಅಂದರೆ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ರಾಡಿ ಥರ ಆಗಿಬಿಡುತ್ತೆ. ಈ ಥರ ಚಾಕುವಿಂದ ಕಟ್ ಮಾಡಿಟ್ರೆ ಡ್ರೈ ಆಗಿರುತ್ತೆ. ಹಾಗಾಗಿ ಚಾಕುವಿಂದ ಕಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲನೂ ಹಾಕಿ ಒಂದು ಕಡೆ ತಂದಿಟ್ಬಿಟ್ಟು ಆಮೇಲೆ ಇಲ್ಲೇನು ಮಾಡಿದೆ ಅಂದರೆ ಸ್ಪೇಸ್ ಇಲ್ಲ. ಸೊ ಏನಾದರೂ ಶೆಲ್ಪ್ ತಂದು ಇಡಬೇಕಂದ್ರೆ ಶೆಲ್ಪ್ ಇಟ್ಟರು ಕೂಡ ನಂಗೆ ಚಪಾತಿ ಮಾಡೋಕ್ಕೆಲ್ಲ ಆಗೋದಿಲ್ಲ. ಹಾಗಾಗಿ ಏನು ಮಾಡಿದೆ ಅಂದರೆ ಈ ನಳ ಇರುತ್ತಲ್ವ ಆ ನಳದ ಮೇಲೆ ಒಂದು ಫ್ಲೌಡ್ ಇತ್ತು. ಸೊ ಫ್ಲೌಡ್ ಇಟ್ಟು ನೋಡಿದೆ ಕರೆಕ್ಟಾಗಿ ಕೂತ್ಕೊಳ್ತಾ ಅಂತೇಳಿ ಕೂತ್ಕೊಳ್ತು. ಹಾಗಾಗಿ ಆ ಫ್ಲೌಡ್ ಮೇಲೆ ಮತ್ತು ಒಂದು ಸ್ವಲ್ಪ ಮಸಾಲೆ ಡಬ್ಬ, ತುಪ್ಪದ ಡಬ್ಬ, ಜೇನುತುಪ್ಪ, ಎಣ್ಣೆ, ಈ ಥರ ಎಲ್ಲನೂ ಏನಿರುತ್ತೆ ಅದ್ರ ಮೇಲೆ ಫ್ಲೌಡ್ ಮೇಲೆ ಇಟ್ಕೊಂಡ್ಬಿಟ್ಟೆ. ನನಗೆ ಮತ್ತೊಂದು ಸ್ವಲ್ಪ ಅಲ್ಲಿ ಸ್ಪೇಸ್ ಆಯಿತು. ಮೊದಲೆಲ್ಲ ಹೆಂಗಂದರೆ ಫ್ರಿಜ್ ಮೇಲೆ ಇಟ್ಕೊಂಡಿದ್ದೆ. ಇವಾಗ ಜಸ್ಟ್ ಅದು ಒಂದು ಫ್ಲೌಡು ಸಿಕ್ತು. ಸೊ ಆ ಒಂದು ಫ್ಲೌಡ್ ಇಟ್ಟರೆ ಅದ್ರ ಮೇಲೆ ಎಲ್ಲ ಕೂತ್ಕೊಳ್ತು. ಇನ್ನು ಇಲ್ಲೇನಂದರೆ ನಾನು ಡಬ್ಬ ಮೇಲೆ ಡಬ್ಬ ಇಟ್ಟು ಬಿಲ್ಡಿಂಗ್ ಕಟ್ಬಿಡ್ತೀನಿ. ಯಾಕಂದರೆ ಸ್ಪೇಸ್ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಕೆಳಗಡೆ ಇಡ್ಬೋದು, ಕೆಳಗಡೆ ಇಟ್ಟರೆ ಮಕ್ಕಳೆಲ್ಲ ತೊಗೊಂಡು ಹಾಳು ಮಾಡಿಬಿಡ್ತಾರೆ. ಹಾಗಾಗಿ ಏನೇನು ಅಡುಗೆಗೆ ಏನೇನು ಬೇಕು, ನಾಷ್ಟಕ್ಕೆ ಏನು ಬೇಕು, ಆಮೇಲೆ ಪಲ್ಯಕ್ಕೆ ಕಾಳುಗಳು, ಸಾಂಬಾರು ಕಾಳುಗಳು ಏನು ಬೇಕು ಅದನ್ನಷ್ಟೇ ಈ ಥರ ಬಾಕ್ಸಲ್ಲಿ ಹಾಕಿಬಿಟ್ಟು ಎತ್ತಿಟ್ಬಿಡ್ತೀನಿ. ಸೊ ಈ ಥರ ಒಂದ್ರ ಮೇಲೆ ಒಂದು ಇಟ್ಕೊಂಡ್ರೆ ಸ್ಪೇಸ್ ಕೂಡ ಉಳಿಯುತ್ತೆ, ಆಮೇಲೆ ಚೆನ್ನಾಗೂ ಕಾಣಿಸುತ್ತೆ. ಹಾಗಾಗಿ ಈ ಥರ. ಸೊ ಇವತ್ತಿನ ಒಂದು ವಿಡಿಯೋ ಇದಾಗಿತ್ತು. ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಮೋಟಿವೇಟ್ ವೀಡಿಯೋಸ್ ಬರ್ತಾ ಹೋಗುತ್ತೆ, ಒಳ್ಳೆ ಐಡಿಯಾಸ್ ಇದೆ. ಸೊ ಅದನ್ನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಟೋಟಲಾಗಿ ಅಡುಗೆ ಮನೆ ಈ ಥರ ಸ್ವಲ್ಪ ಆರ್ಗನೈಸ್ ಮಾಡಿಕೊಂಡೆ. ಮೇಲ್ಗಡೆ ಏನು ಬೇಕಲ್ವ, ಆಯಿಲ್ ಬಾಟಲು, ಉಪ್ಪು, ಬೆಲ್ಲ, ಮೇನಾಗಿ ಏನು ಬೇಕೋ ಅದನ್ನು ಈ ಥರ ಇಟ್ಕೊಂಡೆ. ಎಲ್ಲ ಒಂದು ಕಡೆ ಬೇಕಾದಾಗ ಸೆಟ್ ಮಾಡ್ಕೊಂಡ್ಬಿಟ್ರೆ ಅಡುಗೆ ಮಾಡೋಕ್ಕೆ ಬೇಗ ಆಗುತ್ತೆ. ಅದಾದಮೇಲೆ ಫ್ರಿಜ್ ಮೇಲೆ ಏನಂದರೆ ಫ್ರೂಟ್ಸು, ಸೋಪು, ಡ್ರೈ ಫ್ರೂಟ್ಸು ಈ ಥರ ಎಲ್ಲ ಇಟ್ಟಿದ್ದೀನಿ. ಸ್ಪೇಸ್ ಇಲ್ಲ, ಹಂಗಾಗಿ ಇದ್ದದ್ರಲ್ಲೇ ಏನಾದರೂ ಅಡ್ಜಸ್ಟ್ ಮಾಡಬೇಕು.